ರಾಜ್ಯಾದ್ಯಂತ ಇವತ್ತು ಭ್ರಷ್ಟ ಅಧಿಕಾರಿಗಳ ಬೇಟೆಗಿಳಿದಿದೆ ಲೋಕಾಯುಕ್ತ ಟೀಮ್. ಇನ್ನೂ ಕೂಡ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಕಲಬುರಗಿಯ ಅಧಿಕಾರಿ ಜಗನ್ನಾಥ್ ಅವರ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಖಜಾನೆಯೇ ಪತ್ತೆಯಾಗಿದೆ. 1 ಕೆಜಿಗೂ ಹೆಚ್ಚು ಬೆಳ್ಳಿ ವಸ್ತುಗಳು, ಚಿನ್ನಾಭರಣ, ನಗದು ಪತ್ತೆಯಾಗಿದೆ. ಜಮೀನು, ಮನೆ ಸೇರಿದಂತೆ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮನೆಯಲ್ಲಿ ಸಿಕ್ಕಿವೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿಯ ಯೋಜನಾಧಿಕಾರಿ ಜಗನ್ನಾಥ್ ಹಲಿಂಗೆ ಅವರ 2 ಅಂತಸ್ತಿನ ಮನೆಯನ್ನ ಜಾಲಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವರಿಗೆ ಸಂಬಂಧಪಟ್ಟ 3-4 ಕಡೆಗಳಲ್ಲಿ ರೇಡ್ ಅನ್ನ ಮಾಡಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅವರ ಮನೆ, ಕಚೇರಿ, ಸಂಬಂಧಪಟ್ಟಂತಹ ನಿವಾಸಗಳು ಎಲ್ಲಾ ಕಡೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ನೀವೀಗ ನೋಡ್ತಾ ಇರುವಂತಹ ಈ ದೃಶ್ಯ ಇದೆಯಲ್ಲ, ರಾಶಿ ರಾಶಿ ಬೆಳ್ಳಿಯ ವಸ್ತುಗಳು, ಅದರಲ್ಲಿ ಬೆಳ್ಳಿ ತಟ್ಟೆ ಇದೆ, ಬೆಳ್ಳಿ ದೀಪ ಇದೆ, ಜೊತೆಗೆ ಚಿನ್ನಾಭರಣಗಳನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚು ಕಮ್ಮಿ 1 ಕೆಜಿಯಷ್ಟು ಚಿನ್ನಾಭರಣ ಹಾಗೆ ಬೆಳ್ಳಿ ಆಭರಣ ಜಗನ್ನಾಥ ಹಲಿಂಗಿ ಅವರ ನಿವಾಸದಲ್ಲಿ ಪತ್ತೆಯಾಗಿರೋದು. ಜೊತೆಗೆ ನಗದು ಕೂಡ ಸಿಕ್ಕಿದೆ, ಬೆಳ್ಳಿ ನಾಣ್ಯಗಳು ಸಿಕ್ಕಿದ್ದಾವೆ. ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕುಬೇರನ ಖಜಾನೆಗೆ ಎಂಟ್ರಿಯಾದ ಹಾಗೆ ಭಾಸವಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಸದ್ಯ ಇದೆಲ್ಲವನ್ನ ಹೇಗೆ ಸಂಪಾದನೆ ಮಾಡಿದ್ರು ಅನ್ನೋದು ಪ್ರಶ್ನೆ. ಬರೋ ಸಂಬಳದಿಂದ ಸಂಪಾದನೆ ಮಾಡಿದ್ರಾ ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಇತ್ತಾ? ಇದೆಲ್ಲವೂ ಕೂಡ ಈಗ ಪರಿಶೀಲನೆ ಆಗಬೇಕು. ಖರೀದಿ ಮಾಡಿದ್ದಕ್ಕೆ ರೆಸಿಟ್ ಕೊಡಬೇಕು, ಎಲ್ಲಿಂದ ಹಣ ಬಂತು ಅನ್ನೋದನ್ನ ತಿಳಿಸಬೇಕು ಅಧಿಕಾರಿಗಳಿಗೆ, ಲೋಕಾಯುಕ್ತ ಅಧಿಕಾರಿಗಳಿಗೆ ಮುಂದಿನ ಹಂತದಲ್ಲಿ. ಸದ್ಯ ಮನೆಗೆ ರೇಡ್ ಮಾಡುವಂತಹ ಸಂದರ್ಭದಲ್ಲಿ 1 ಕೆಜಿಯಷ್ಟು ಬೆಳ್ಳಿ ಹಾಗೆ ಚಿನ್ನದ ಆಭರಣ, ಜೊತೆಗೆ ನಗದು, ಜೊತೆಗೆ ವಿವಿಧ ಆಸ್ತಿ ದಾಖಲೆಗಳು ಜಗನ್ನಾಥ ಹಲಿಂಗಿ ಅವರ ನಿವಾಸದಲ್ಲಿ ಪತ್ತೆಯಾಗಿದೆ. ಕಲಬುರಗಿಯ ಅವರ 2 ಅಂತಸ್ತಿನ ಮನೆಯನ್ನ ರೇಡ್ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಎಂಟ್ರಿ ಕೊಟ್ಟು ಮನೆಯನ್ನ ಜಾಲಾಡಿದಂತಹ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ವಸ್ತುಗಳಿವೆಲ್ಲವೂ ಕೂಡ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾಧಿಕಾರಿ ಜಗನ್ನಾಥ ಹಲಿಂಗೆ, ಕಲಬುರಗಿಯಲ್ಲಿ 4 ವರ್ಷ PWD ಚೀಫ್ ಇಂಜಿನಿಯರ್ ಕೂಡ ಆಗಿದ್ರು. ಅವರ ಮನೆಗೆ ರೇಡ್ ಮಾಡಿದಾಗ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಮಾಣದಲ್ಲಿ ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು ಪತ್ತೆಯಾಗಿವೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೆಲ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಜಗನ್ನಾಥ ಹಲಿಂಗಿ ಅವರ ಕಲಬುರಗಿ ನಿವಾಸಕ್ಕೂ ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡಿದಾಗ ಈ ಪ್ರಮಾಣದಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿರೋದು, ಜೊತೆಗೆ ಬೆಳ್ಳಿಯ ವಸ್ತುಗಳು ರಾಶಿ ರಾಶಿಯಾಗಿ ಸಿಕ್ಕಿರೋದು. ಈ ಜಗನ್ನಾಥ ಹಲಿಂಗಿ ಅವರು ಯಾರು, ಅವರ ಮನೆಯಲ್ಲಿ ಸರ್ಚಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾಧಿಕಾರಿ ಜಗನ್ನಾಥ ಹಲಿಂಗೆ ಕಲಬುರಗಿಯಲ್ಲಿ 4 ವರ್ಷ PWD ಚೀಫ್ ಇಂಜಿನಿಯರ್ ಆಗಿದ್ರು. ಇತ್ತೀಚೆಗೆ ಬೆಂಗಳೂರಿಗೆ ಅವರಿಗೆ ವರ್ಗಾವಣೆಯಾಗಿತ್ತು. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಧನ್ನೂರು ಕೆ ಗ್ರಾಮದವರು. ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಜಗನ್ನಾಥ ಹಲಿಂಗಿ ಅವರ ವಿರುದ್ಧ ಕೇಳಿಬಂದಿತ್ತು. ಹಾಗಾಗಿ 8 ಲೋಕಾಯುಕ್ತ ತಂಡಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿವೆ. SP BK ಉಮೇಶ್ ಅವರ ನೇತೃತ್ವದಲ್ಲಿ ಕಲಬುರಗಿಯ ಜಗನ್ನಾಥ ಹಲಿಂಗಿ ಅವರ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಅಧಿಕಾರಿ ಜಗನ್ನಾಥ ಹಲಿಂಗಿಗೆ ಸೇರಿದಂತಹ ಮನೆಗಳು, ಕಚೇರಿಗಳಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಕಲಬುರಗಿ ನಗರದ ಓಕ್ಲಿ ಕ್ಯಾಂಪ್ ಬಡಾವಣೆಯ ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಬೆಂಗಳೂರಿನ ಮನೆ, ಕಚೇರಿ, ಹುಟ್ಟೂರು, ಧನ್ನೂರು ಗ್ರಾಮದಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಕಲಬುರಗಿಯ ಮನೆಯನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ನೀವೀಗ ನೋಡ್ತಾ ಇರುವಂತಹ ಈ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಹಾಗೆ ನಗದು ಪತ್ತೆಯಾಗಿರೋದು. 2 ಅಂತಸ್ತಿನ ಮನೆಯನ್ನ ಜಾಲಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳ ತಂಡ. ಆ ಸಂದರ್ಭದಲ್ಲಿ 1 ಕೆಜಿಗೂ ಅಧಿಕ ಬೆಳ್ಳಿಯ ಆಭರಣ ಸಿಕ್ಕಿದೆ. 150 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಜಮೀನು, ಮನೆ ಸೇರಿದಂತೆ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಪತ್ತೆಯಾಗಿದ್ದಾವೆ. ಆಳಂದದಲ್ಲಿ 30 ಎಕರೆ ಜಮೀನು, ತಾವರಗೆರೆಯಲ್ಲಿ ಜಮೀನಿರೋದು ಪತ್ತೆಯಾಗಿದೆ. ಇನ್ನು ಬೆಂಗಳೂರಿನ ಕ್ವಾರ್ಟರ್ಸ್ ಮನೆಯಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣ ಪತ್ತೆಯಾಗಿರೋ ಮಾಹಿತಿ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ, ಚಿನ್ನವನ್ನ ಸದ್ಯ ವಶಕ್ಕೆ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.
ಹುಟ್ಟೂರು ಧನ್ನೂರು ಗ್ರಾಮದಲ್ಲೂ ಕೂಡ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ದಾಖಲೆಗಳು ಸಿಕ್ಕಿವೆ. ಆದರೆ ಎಲ್ಲ ಆಸ್ತಿ ದಾಖಲೆಗಳು ಸದ್ಯಕ್ಕೆ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಸ್ವಯಾರ್ಜಿತವಂತೆ. ಅಂದ್ರೆ ಜಗನ್ನಾಥ ಹಲಿಂಗಿ ಅವರು ಖುದ್ದಾಗಿ ಮಾಡಿಕೊಂಡಿರುವಂತಹ ಆಸ್ತಿ ಇದು. ಇದರಲ್ಲಿ ಯಾವುದೂ ಕೂಡ ಪಿತ್ರಾರ್ಜಿತ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಕಲಬುರಗಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಮೊದಲು, ಆ ನಂತರ ಬೆಂಗಳೂರಿಗೆ ಅವರಿಗೆ ವರ್ಗಾವಣೆಯಾಗುತ್ತೆ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಾ ಕಡೆ ಪರಿಶೀಲನೆ ಮಾಡಿದಾಗ ಕಾಣೋಕ್ ಸಿಕ್ಕಿರೋದು ರಾಶಿ ರಾಶಿ ಬೆಳ್ಳಿಯ ವಸ್ತುಗಳು ಹಾಗೆ ಚಿನ್ನಾಭರಣ. ಸದ್ಯಕ್ಕೆ ರೇಡ್ ಯಾವ ರೀತಿಯಾಗಿ ನಡೀತಾ ಇದೆ? ಈ ಜಗನ್ನಾಥ ಹಲಿಂಗಿ ಅವರ ಈ ಖಜಾನೆ ಸಾಮ್ರಾಜ್ಯ, ಚಿನ್ನಾಭರಣದ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ವಿದ್ಯಶ್ರೀ, ಇಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನಾಧಿಕಾರಿ ಆಗಿರುವಂತಹ ಜಗನ್ನಾಥ್ ಹಲಿಂಗಿ ಅವರ ಮನೆ ಹಾಗೆ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಚಿನ್ನಾಭರಣಗಳು ಕೂಡ ಪತ್ತೆಯಾಗಿರುವಂತದ್ದು, ಹಾಗೆ ನಗದು ಕೂಡ ಪತ್ತೆಯಾಗಿದೆ. ಇವೆಲ್ಲದಕ್ಕೂ ಕೂಡ ಈಗ ಅವರು ಲೆಕ್ಕವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಈ ಒಂದು ಚಿನ್ನಾಭರಣವನ್ನ ನೀವು ಯಾವ ರೀತಿಯಲ್ಲಿ ಖರೀದಿ ಮಾಡಿದ್ರಿ ಅದಕ್ಕೂ ಕೂಡ ಇವರು ಬಿಲ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಇದೇನಾದ್ರೂ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಪಿತ್ರಾರ್ಜಿತ ಆಗಿದ್ರು ಕೂಡ ಅದು ಯಾವಾಗ ನಿಮ್ಮ ತಂದೆಯವರು ಅಥವಾ ನಿಮ್ಮ ಮನೆಯವರು ಯಾರು ಇದನ್ನ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ದಾಖಲೆನ ಕೊಡಬೇಕಾಗುತ್ತೆ. ಸ್ವಯಾರ್ಜಿತ ಆಗಿದ್ರೆ ಯಾವ ರೀತಿಯಲ್ಲಿ ನೀವು ಖರೀದಿಯನ್ನ ಮಾಡಿದ್ರಿ, ನಿಮ್ಗೆ ಇದಕ್ಕೆ ಖರೀದಿಯನ್ನ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿಯಲ್ಲಿ ಇನ್ಕಮ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಅವರಿಗೆ ಮತ್ತೆ ನೋಟಿಸ್ ಅನ್ನ ಕೊಟ್ಟು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೂ ಕೂಡ ಕರೀತಾರೆ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಆಸ್ತಿ ಪತ್ತೆಯಾಗಿರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಸ್ಯಾಲರಿ ಎಷ್ಟು ಹಾಗೆ ಅವರಲ್ಲಿ ಇರುವಂತಹ ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಲೆಕ್ಕವನ್ನ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಆಸ್ತಿಗೂ ಮತ್ತೆ ಆದಾಯಕ್ಕೂ ಸಂಬಂಧ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಹಾಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಆದಾಯ ಕಡಿಮೆ ಇದ್ದು ಅವರ ಆಸ್ತಿ ಗಳಿಕೆ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ನೀವು ಹಾಗಾದ್ರೆ ಹೇಗೆ ಸಂಪಾದನೆ ಮಾಡಿದ್ರಿ ಇಷ್ಟೊಂದು ಆಸ್ತಿಯನ್ನ ಅನ್ನೋದ್ರ ಬಗ್ಗೆ ಪ್ರಶ್ನೆ ಉದ್ಭವ ಆಗ್ತಾ ಹೋಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಯಾವಾಗಲೂ ಕೂಡ ದಾಳಿ ಮಾಡುವಂತದ್ದು ಯಾವಾಗ ಅಂತ ಹೇಳಿದ್ರೆ ಆದಾಯಕ್ಕೂ ಮೀರಿ ಆ ಆಸ್ತಿಯನ್ನ ಗಳಿಸಿದಂತ ಸಂದರ್ಭದಲ್ಲಿ ಮಾತ್ರ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ದಾಳಿಯನ್ನ ಮಾಡೋದಿಲ್ಲ. ಹಾಗೆ ಇವರ ಮೇಲೆ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿರಬೇಕಾಗುತ್ತೆ. ಯಾವಾಗ ದೂರುಗಳು ಕೇಳಿ ಬರುತ್ತೆ ಹಾಗೆ ಅವರ ಮೇಲೆ ಆರೋಪಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮಾತ್ರ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ದಾಳಿ ಮಾಡಿದಂತ ವೇಳೆಯಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಹಾಗೆ ಅವರ ಊರಾಗಿರ್ಬೋದು, ಹಾಗೆ ಅವರ ಊರಿನಲ್ಲಾಗಿರ್ಬೋದು, ಹಾಗೆ ಬೆಂಗಳೂರಿನಲ್ಲಾಗಿರ್ಬೋದು, ಇಲ್ಲೂ ಕೂಡ ಸಾಕಷ್ಟು ಆಸ್ತಿಗಳು ಪತ್ತೆಯಾಗಿರೋದ್ರಿಂದಾಗಿ ಅದೆಲ್ಲಕ್ಕೂ ಕೂಡ ಅವರು ಲೆಕ್ಕವನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಇಲ್ಲಿರುವಂತಹ ಆಸ್ತಿಯನ್ನು ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಇವಾಗ ಸ್ವಯಾರ್ಜಿತ ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಸ್ವಯಾರ್ಜಿತವಾಗಿ ಹೇಗೆ ಹಾಗಾದ್ರೂ ಸಂಪಾದನೆ ಮಾಡಿದ್ರು ಅನ್ನೋದಕ್ಕೆ ಇವರು ಆದಾಯದ ಮೂಲವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಒಂದು ಕಡೆಯಲ್ಲಿ 2 ಅಂತಸ್ತಿನ ಮನೆಯನ್ನ ಕೂಡ ಜಾಲ ಆಡ್ತಾ ಇದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣ ಪತ್ತೆಯಾಗಿದೆ ಅನ್ನುವಂಥದ್ದೇ ಅದು ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ 30 ಎಕರೆ ಜಮೀನು ಕೂಡ ಪತ್ತೆಯಾಗಿದೆ. ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರು ದಾಖಲೆಯನ್ನ ಕೊಡಬೇಕಾಗುತ್ತೆ. ಖರೀದಿ ಮಾಡಿದ್ದು ಯಾರಿಂದ, ಯಾವ ರೀತಿಯಲ್ಲಿ ಖರೀದಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೂಡ ಒಂದು ಲೆಕ್ಕವನ್ನ ಅವರು ಕೊಡಬೇಕಾಗುತ್ತೆ. ವಿದ್ಯೇಶ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.